ಕಳೆದ ಮಂಗಳವಾರ ಮಾಣಿಕ್ಯಧಾರಾದಲ್ಲಿ ನಾಪತ್ತೆಯಾಗಿದ್ದಂತಹ ಕೇರಳ ಮೂಲದ ಬಾಲಕಿ ಶ್ರೀನಂದಾಳ ಮೃತದೇಹ ನಿನ್ನೆ ಪತ್ತೆಯಾಯಿತು. ಆಗೀಗ ಶ್ರೀನಂದಾ ಶವವಾಗಿ ಪತ್ತೆಯಾದಂತಹ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಅಪ್ಪ ಬೈದಿದ್ದಕ್ಕೆ ಆತ್ಮಹತ್ಯೆಗೆ ಶರಣಾದ್ಲ ಬಾಲಕಿ ಅನ್ನುವಂತಹ ಅನುಮಾನ ಮೂಡಿದೆ. ಯಾವಾಗ್ಲೂ ಫೋನ್ನಲ್ಲಿರ್ತೀಯಾ ಅಂತ ಹೇಳಿ ಅಪ್ಪ ಗದರಿದ್ರಂತೆ. ಆತ್ಮಹತ್ಯೆಗೆ ಶರಣಾಗುವ ಮುನ್ನ ಫೋನ್ನಲ್ಲಿ ಮಾತನಾಡ್ತಾ ಇದ್ಲು ಶ್ರೀನಂದಾ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಸುಮಾರು 16 ನಿಮಿಷಕ್ಕೂ ಹೆಚ್ಚು ಕಾಲ ಸ್ನೇಹಿತರ ಜೊತೆಗೆ ಫೋನ್ನಲ್ಲಿ ಮಾತನಾಡಿದ್ಲಂತೆ. ಸುಮಾರು 15ರಿಂದ 16 ನಿಮಿಷಗಳ ಕಾಲ ಮಾತನಾಡಿದ್ದಾಳೆ. ತಂದೆ ಅದನ್ನ ನೋಡಿದ್ದಾರೆ. ತಂದೆ ಬೈದಿದ್ದಾರೆ. ಬೈದಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದಾ ಅನ್ನುವಂಥ ಅನುಮಾನ ಮೂಡಿದೆ. ತಂದೆಯ ಫೋನ್ ವಶಕ್ಕೆ ಪಡೆದು ಪರಿಶೀಲಿಸಿದಾಗ ಸತ್ಯ ಬೆಳಕಿಗೆ ಬಂದಿದೆ. ಸದ್ಯ ಈ ಆಯಾಮದಲ್ಲೂ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ, ತನಿಖೆಯನ್ನ ಮಾಡ್ತಿದ್ದಾರೆ. ಮಾಣಿಕ್ಯಧಾರಾ ಬೆಟ್ಟದಲ್ಲಿ ಕಳೆದ ಮಂಗಳವಾರ ಸಂಜೆ ನಾಪತ್ತೆಯಾಗಿದ್ದಂತಹ ಕೇರಳದ ಪಾಲಕ್ಕಾಡ್ ಮೂಲದ ಶ್ರೀನಂದಾ ಕೊನೆಗೆ ನಿನ್ನೆ ಸತತ ಕಾರ್ಯಾಚರಣೆಯ ಬಳಿಕ ನಿನ್ನೆ ಮಧ್ಯಾಹ್ನದ ವೇಳೆ ಶವವಾಗಿ ಪತ್ತೆಯಾಗಿದ್ಲು. ಆಕೆಯ ಮೃತದೇಹದ ಮರಣೋತ್ತರ ಪರೀಕ್ಷೆಯಾಗಿದೆ. ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದೆ. ಆದರೆ ಪ್ರಶ್ನೆ ಇದ್ದಿದ್ದು, ಆಕೆ ಕಾಲು ಜಾರಿ ಬಿದ್ಲಾ ಅಥವಾ ಆಕೆಯಾಗಿಯೇ ಬಿದ್ಲಾ ಅಥವಾ ಯಾರಾದ್ರೂ ಆಕೆಯನ್ನ ತಳ್ಳಿದ್ರಾ? ಈ ಎಲ್ಲ ಆಯಾಮದಲ್ಲೂ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ತಂದೆಯ ಫೋನ್ ಅನ್ನ ಪರಿಶೀಲನೆ ಮಾಡಿದಾಗ ಸುಮಾರು 16 ನಿಮಿಷಗಳ ಕಾಲ ಯಾರ ಜೊತೆಯೂ ಮಾತನಾಡಿರೋದು ಬೆಳಕಿಗೆ ಬಂದಿದೆ. ತಂದೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಗಳು ಕರೆಯನ್ನ ಮಾಡಿ ಮಾತನಾಡಿದ್ಲು ಅಂತ ಹೇಳಿ ಸುಮಾರು 15ರಿಂದ 16 ನಿಮಿಷಗಳ ಕಾಲ ಫೋನ್ನಲ್ಲಿ ಮಾತನಾಡಿದ್ದಕ್ಕೆ ತಂದೆ ಬೈದಿದ್ರಂತೆ. ಎಷ್ಟು ಹೊತ್ತಿಗೂ ಫೋನ್ನಲ್ಲಿ ಇರ್ತೀಯಾ ನೀನು ಅಂತ ಹೇಳಿ. ಹಾಗೆ ತಂದೆ ಬೈದಿದ್ದಕ್ಕೇನಾದ್ರೂ ಬೇಸರಗೊಂಡು ಈ ರೀತಿಯಾದಂತಹ ದುಡುಕಿನ ನಿರ್ಧಾರವನ್ನ ಶ್ರೀನಂದಾ ತೆಗೆದುಕೊಂಡ್ಲಾ? ಇಂಥದ್ದೊಂದು ಅನುಮಾನವೂ ಕೂಡ ಕಾಡ್ತಾ ಇದೆ. ಸದ್ಯ ಪೊಲೀಸರು ಈ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ಶ್ರೀನಂದಾ ಸಾವು ಪ್ರಕರಣ. ಯಾಕಂದ್ರೆ ಅಷ್ಟು ಎತ್ತರದಿಂದ ಕೆಳಕ್ ಬೀಳ್ಬೇಕು ಅಂದ್ರೆ ಎಲ್ಲರೂ ಜೊತೆಗಿದ್ದಂತಹ ಸಂದರ್ಭ. 40 ಜನರ ಟೀಮ್ ಜೊತೆಯಾಗಿ ಹೋಗಿತ್ತು. ಆಕೆ ಏಕಾಏಕಿ ಕೆಳಕ್ ಬೀಳ್ತಾಳೆ ಅಂತಂದ್ರೆ ಹೆಂಗ್ ಬಿದ್ಲು? ಆಕೆಯೇ ಉದ್ದೇಶಪೂರ್ವಕವಾಗಿ ತನ್ನ ಆ ಟೀಮ್ ಏನಿತ್ತು 40 ಜನರ ತಂಡ ಅದನ್ನ ಬಿಟ್ಟು ದೂರ ಹೋಗಿ ಆ ನಂತರ ಆಕೆ ಹಾರಿದ್ಲಾ ಅಥವಾ ಬೇರೆ ಯಾರಾದ್ರೂ ಆಕೆಯನ್ನ ತಳ್ಳಿದ್ರ? ಅಥವಾ ಕಾಲು ಜಾರಿ ಏನಾದ್ರು ಯಾವುದೋ ಒಂದು ಸ್ಪಾಟ್ ಹೋಗಿ ಅಲ್ಲಿ ಫೋಟೋ ತಗೋಬೇಕು ಅನ್ನುವಂಥ ಕಾರಣಕ್ಕಾಗಿ ಡೇಂಜರಸ್ ಜಾಗಕ್ಕೆ ಹೋಗಿ ನಿಂತಹ ಟೈಮ್ನಲ್ಲಿ ಏನಾದ್ರೂ ಕಾಲು ಸ್ಲಿಪ್ ಆಯ್ತಾ? ಈ ರೀತಿಯ ಹಲವು ಪ್ರಶ್ನೆಗಳಿದ್ದಾವೆ. ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬರಬೇಕು. ಇದರ ಮಧ್ಯೆ ಬೆಳಕಿಗೆ ಬಂದಿರುವಂತಹ ವಿಚಾರ ಇದು. ತಂದೆಯ ಫೋನ್ನಿಂದ ಆಕೆ ಸ್ನೇಹಿತೆಯ ಜೊತೆಗೆ ಮಾತನಾಡಿದ್ದಾಳೆ ಅನ್ನುವಂಥ ಮಾಹಿತಿ ಇದೆ. ಪೊಲೀಸರು ತಂದೆಯ ಫೋನ್ನ ಪರಿಶೀಲನೆ ಮಾಡಿದಂತಹ ಟೈಮ್ನಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದೆ. ತಂದೆ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಯಾರ ಜೊತೆನೋ ಮಾತನಾಡ್ತಾ ಇದ್ಲು. ಎಷ್ಟು ಮಾತಾಡ್ತಾ ಇರ್ತೀಯಾ ಅಂತ ನಾನು ಹೇಳಿದ್ದು ಹೌದು ಅಂತ ತಂದೆ ಹೇಳಿದಾರಂತೆ. ಹಾಗಾಗಿಯೇ ಅನುಮಾನ, ತಂದೆ ಅಷ್ಟು ಜನರ ಮುಂದೆ ಬೈದ್ರು ಅನ್ನುವಂಥ ಕಾರಣಕ್ಕಾಗಿ ಏನಾದ್ರೂ ಆಕೆ ಆತ್ಮಹತ್ಯೆಗೆ ಶರಣಾಗಿರಬಹುದಾ ಅನ್ನುವಂಥ ಅನುಮಾನ ಸದ್ಯಕ್ಕೆ ಕಾಡ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹಾರುದ್ರ ನೀಡ್ತಾ ಹೋಗ್ತಾರೆ. ಮಹಾರುದ್ರ, ಅನುಮಾನಗಳು ಹಲವಾರಿದ್ದಾವೆ, ಬಟ್ ಉತ್ತರ ಸಿಕ್ಕಿಲ್ಲ. ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಆಗಿದೆ. ಬಟ್ ಈ ಗ್ಯಾಪ್ ನಲ್ಲಿ ಬೆಳಕಿಗೆ ಬಂದಿರುವಂತಹ ವಿಚಾರ, ಆಕೆ ಯಾರ ಜೊತೆನೋ 16 ನಿಮಿಷ ಮಾತನಾಡಿದ್ಲು ಅಂತ ಹೇಳಿ. ಅದ್ಯಾರು ಅನ್ನೋದು ಗೊತ್ತಾಗಿದ್ಯಾ? ಆ ಟೈಮ್ ನಲ್ಲಿ ತಂದೆ ಬೈದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ತಂದೆ ಆ ವಿಷಯವನ್ನ ಹೇಳಿದ್ದಾರಾ? ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಮಹಾರುದ್ರ. ಹೌದು ವಿದ್ಯಾ, ಏನಾದ್ರೆ ಕೇರಳದ ಬಾಲಕಿ ಶ್ರೀನಂದಾ ಆತ್ಮಹತ್ಯೆ ಪ್ರಕರಣದ ನಂತರ ಏನಂದ್ರೆ ಈಗ ಒಂದು ಹೊಸ ತನಿಖೆಯ ನಂತರ ಒಂದು ಹೊಸ ಆಯಾಮಗಳು ಈಗ ಹುಟ್ಕೊಳ್ತಾ ಇರೋದು ಅದೇ ವಿಚಾರವಾಗಿ. ಯಾಕಂದ್ರೆ ಯಾವಾಗ್ಲೂ ಫೋನಲ್ಲೇ ಇರ್ತೀಯಾ ಮತ್ತೆ ಯಾರ ಜೊತೆ ಮಾತಾಡ್ತೀಯ ಅಂತ ತಂದೆ ಬೈದಂತ ಸಂದರ್ಭದಲ್ಲಿ ಈ ಘಟನೆ ನಂತರ ಆಗಿರುವುದು ಅಂತದ್ದು ಈಗ ಒಂದು ತನಿಖೆಯ ನಂತರ ಏನಂದ್ರೆ ಹೊರಗಡೆ ಬರ್ತಾ ಇರೋದು. ಏನಂದ್ರೆ ಇವರು ಮಾಣಿಕ್ಯಧಾರ ಫಾಲ್ಸ್ಗೆ ಹೋದಂತ ಸಂದರ್ಭದಲ್ಲಿ ಆವಾಗ ಏನಂದ್ರೆ 16 ಸೆಕೆಂಡ್ ಏನಾದ್ರೆ ಮಾತಾಡಿದ ವಿಚಾರವಾಗಿ ಅವರು ತಂದೆ ಮೊಬೈಲ್ ಇಂದ ಮಾತಾಡಿರೋ ಶ್ರೀನಂದಾ ಅವರು. ಆವಾಗ ಏನಂದ್ರೆ ತಂದೆ ಸ್ವಲ್ಪ ಹೇಳಿ ಬೈದಿರ್ತಾರೆ. ಬೈದಿದ್ದ ಸಂದರ್ಭದಲ್ಲಿ ಏನಂದ್ರೆ ಈ ರೀತಿ ಒಂದು ಘಟನೆ ಆಗಿದೆಯಾ ಅಂತ ಹೇಳಿ ಈಗ ಒಂದು ತನಿಖಾ ತಂಡಕ್ಕೆ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಈಗಾಗಲೇ ಏನಂದ್ರೆ
ತಂದೆ ಕಡೆಯಿಂದಲೂ ಕೂಡ ಒಂದು ದೂರನ್ನ ಮಿಸ್ಸಿಂಗ್ ಆದಂತ ಸಂದರ್ಭದಲ್ಲಿ ದೂರನ್ನ ಪಡೆದುಕೊಂಡಿದ್ರು. ಅದ ನಂತರ ಏನಂದ್ರೆ ಬಾಡಿ ಸಿಕ್ಕ ನಂತರ ಏನಂದ್ರೆ ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ಈಗ ಏನಂದ್ರೆ ಬಾಡಿ ಕೇರಳದ ಅವರ ಸ್ವಕುಟುಂಬಕ್ಕೆ ಹೋಗಿರುವಂತದ್ದು. ಅಲ್ಲಿ ಒಂದು ಏನಂದ್ರೆ ಶೋಕದ ವಾತಾವರಣ ಒಂದು ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಈಗ ಏನಂದ್ರೆ ತನಿಖಾ ತಂಡಕ್ಕೆ ಒಂದು ಸಿಕ್ಕಂತ ಮಾಹಿತಿಯ ಪ್ರಕಾರ ಎಂದರೆ ಮೊಬೈಲ್ನಲ್ಲಿ ಒಂದು ಆಕೆಯ ಸ್ನೇಹಿತೆಯ ಜೊತೆಗೆ 16 ಸೆಕೆಂಡ್ಗಳ ಕಾಲ ಏನಂದ್ರೆ ಮಾತಾಡಿರುವ ವಿಚಾರವಾಗಿ ಒಂದು ತಂದೆ ಏನಂದ್ರೆ ಗದರಿಸಿದರೆ ಅಂತ ಸಂದರ್ಭದಲ್ಲಿ ಅವಳು ಏನಂದ್ರೆ ಮಾನಸಿಕವಾಗಿ ಏನಾದ್ರು ಅವಳು ನೊಂದ್ಕೊಂಡು ಈ ರೀತಿ ಒಂದು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳ ಅನ್ನುವ ಒಂದು ಕಾರಣದಲ್ಲೂ ಆ ಒಂದು ಆಯಾಮದಲ್ಲೂ ಕೂಡ ಈಗ ಪೊಲೀಸರು ಒಂದು ತನಿಖೆಯನ್ನ ಕೈಗೊಳ್ತಾ ಇದ್ದಾರೆ. ಈಗಾಗಲೇ ಏನಂದ್ರೆ ಚಿಕ್ಕಮಗಳೂರು ಪೊಲೀಸರು ವಿವಿಧ ಆಯಾಮಗಳಲ್ಲಿ ಇದು ಆತ್ಮಹತ್ಯೆಯೋ ಅಥವಾ ಅವರು ಬೈದು ಅಂತ ಹೇಳಿ ಸುಸೈಡ್ ಮಾಡ್ಕೊಂಡ್ಲೋ ಅವಳೇ ವೈಯಕ್ತಿಕವಾಗಿ ಮಾಡ್ಕೊಳ್ಳೋ ಎಲ್ಲಾ ಆಯಾಮಗಳಲ್ಲೂ ಈಗ ಒಂದು ಚಿಕ್ಕಮಗಳೂರು ಪೊಲೀಸರು ಒಂದು ತನಿಖೆಯನ್ನ ಕೈಗೊಂಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಮಹಾರುದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.